ಇದಿರೋದು ಕೊರಗಜ್ಜ ಟೆಂಪಲ್ ಆದಿಸ್ಥಳ ಹತ್ರ. ಇದು ಬಂದು ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮನವರು. ಅದು ಬಂದು ಆದಿಸ್ಥಳ ಸ್ವಾಮಿ ಕೊರಗಜ್ಜ. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ, ಬಟ್ ಆಲ್ಸೋ ಒಂದೆರಡು ಫೋಟೋಸ್ ತೆಕ್ಕೊಂಡಿದ್ದೀನಿ, ಹಾಕ್ತೀನಿ ನೋಡಿ. ಪಣಂಬೂರು ಬೀಚ್ಗೆ ಬಂದಿದ್ದೀವಿ. ಎಷ್ಟು ಜನ ಅಂದರೆ ಅಲ್ಲೇ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ. ಎಲ್ಲ ಆಟ ಆಡ್ತವ್ರೆ. ಗೈಸ್, ಇವಾಗ ತಾನೇ ನಾವು ಪಣಂಬೂರು ಬೀಚಿಂದ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾವೇನಷ್ಟು ಇಳಿಲಿಲ್ಲ ಗೈಸ್ ಬೀಚಿಗೆ. ಫುಲ್ ಟ್ಯಾನ್ ಆಗಿಬಿಟ್ಟಿದ್ವಿ, ಮತ್ತು ಮುಖ ಎಲ್ಲ ಮುಂಚೆನೇ ಹಾಳಾಗಿತ್ತು. ಬಟ್ ನಾನು ನನ್ನ ತಂಗಿ ಬರೀ ಅರ್ಧ ಆಟ ಆಡ್ಕೊಂಡ್ಬಂದ್ವಿ. ಮಿಕ್ದವರೆಲ್ಲ ಎಂಜಾಯ್ ಮಾಡಿದ್ರು, ಖುಷಿ ಆಯಿತು. ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗಿ ತಿನ್ನೋಣ. ನಮ್ಮ ಜೊತೆ ಇದ್ದಾರೆ ಅನೂಪ್, ಲೇಖನ ಮತ್ತು ಮಿತ್ತು ಇದ್ದಾನೆ. ಇಲ್ಲೇ ನಾನಪ್ಪ ಪೊಟ್ಯಾಟೊ ಟ್ವಿಸ್ಟರ್ ಇಲ್ಲನಾ? ಶುಗರ್ ಕೇನ್ ಜ್ಯೂಸ್ ತಗೊಂಡಿದ್ದೀನಿ. ಶುಗರ್ ಕೇನ್ ಜ್ಯೂಸ್ ತಗೊಂಡಿದ್ದೀನಿ. ಇವ್ರು 3 ಜನ ಏನು ಆರ್ಡ್ರ್ ಮಾಡಿದ್ದೀರಾ? ಪೊಟ್ಯಾಟೊ ಟ್ವಿಸ್ಟರ್. ಅವ್ರದ್ದು ಪೊಟ್ಯಾಟೊ ಟ್ವಿಸ್ಟರ್ ಬಂದಿದೆ. ನೈಟ್ ಆಗಿದೆ. ನಮ್ಮ ಪಣಂಬೂರು ಬೀಚಲ್ಲಿ ನಮ್ಮ ಕಸಿನ್ಸ್ ಎಲ್ಲ ಪಟ ಬಿಡ್ತವ್ರು, ಕೈ ಟಾರಿಸ್ತವ್ರು. ಅವಾಗೆ ಸಖತ್ತಾಗಿ ಆರಿಸಿದ್ರು ನೋಡಿ. ಕೆಳಗೆ ಬಂತದು. ಅನುಪ ಬಂದೆ ಎಲ್ಲ ಕೆಳಗಾಯ್ತು. ಅಲ್ಲೋಡಿ ಮೇಸ್ ಅವಳು ನನ್ನ ತಂಗಿ ಆರಿಸ್ತವ್ರು ನೋಡಿ. ಓ ವಾವ್, ಆರಿಸ್ತಾ ಇದ್ದೀನಿ. ಗೈಸ್ ಇವಾಗ ಗೋಬಿ ಮಂಚೂರಿ ಚೆನ್ನಾಗಿತ್ತು. ನಾವಿವಾಗ ಅಲ್ಲಿ ಪಟ ಎಲ್ಲ ಆರಿಸ್ತಾ ಇದ್ದಾರೆ. ನಾವು ಪಾಪ್ಕಾರ್ನ್ ತಿನ್ನೋಕೆ ಹೊಟ್ಟೆ ಹಸಿತಾ ಇದೆ ಗೈಸ್, ಇನ್ನೂ ಅಡುಗೆ ಆಗಿಲ್ಲ. ಸೊ ಪಾಪ್ಕಾರ್ನ್ ತೊಗೊಳಕ್ಕೆ ಇಲ್ಲ, ಚಿಪ್ಸ್ ಏನಾದರೂ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ನಾನು ಸ್ನೇಹ ಹೋಗ್ತಾ ಇದ್ದೀವಿ. ಓಕೆ ಆಗಿದೆ ಅಲ್ವಾ? ನೋಡಿ ಆಗಲೇ ಎಲ್ಲ ಅಂಗಡಿಗಳು ಬಂದು 9 o'clock ಆಗಿದೆ. ಇನ್ನೂ ಬೀಚ್ ಮುಂಚೆನೇ ಇದ್ದೀವಿ ಎಲ್ಲರೂ. ನೈಟ್ ಬೀಚ್ ಹೆಂಗಿದೆ ತೋರಿಸ್ತೀನಿ. ಇಲ್ಲೆಲ್ಲ ಸಾಂಗ್ ಹಾಕ್ಸ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಾರೆ. ಬೋಟ್ ನೋಡುವಪ್ಪ. ಗೈಸ್ ನನ್ನ ತಮ್ಮ 10:30 ಕರ್ಕೊಬಂದು ಬೀಚ್ ಹತ್ರ ಬಾ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು. ಅಲ್ಲೋಡಿ ಬೋಟ್ ಬರ್ತಾ ಇದೆ. ಏನು ಅನ್ಸುತ್ತೆ ಬೋಟಲ್ಲಿ ವರ್ಕ್ ಮಾಡೋರಿಗೆ? ಇಷ್ಟೊತ್ತಲ್ಲಿ ಬೋಟ್ ಲೈಟಲ್ಲಿ ಬರ್ತಾ ಇರುವಾಗ ಏನೋ ಒಂಥರ ಮನ್ಸಿಗೆ ನೋಡಲ್ಲಿ, ಅಲ್ಲಿ ನೋಡಲ್ಲಿ ಇವಾಗ ಹೋಗಿ ಆಟ ಆಡಿದ್ರೆ ಪಕ್ಕ ಮುಳುಗೋಗ್ತಾರಲ್ಲ.
ಅಲ್ಲ ನಾನು ಬೈದ್ರು ಬೈದ್ರು ಅಲ್ಲಿವರೆಗೆ ಯಾಕೆ ಹೋಯ್ತು ಅಂತ ಬೈದ್ರು. ಪಾಪ ಅವ್ರು ಇಷ್ಟು ಎಲ್ಲ ಕೆಲಸ ಮಾಡ್ತಾರೆ. ನಾವು ಆ್ಯಕ್ಚುಲಿ ಆರ್ಮಿದವರು, ನಾವಿಲ್ಲಿ ಆರಾಮಾಗಿ ನೆಮ್ಮದಿಯಾಗಿದ್ದೀವಿ ಅಂತಂದರೆ ಬಿಕಾಸ್ ಆಫ್ ಸೋಲ್ಜರ್ಸ್. ಮತ್ತು ಬೋಟಲ್ಲೂ ಕೂಡ ಅಷ್ಟೇ, ಹಗಲು ರಾತ್ರಿ ಅಂತ ನೋಡಿದಲ್ಲಿ ಅವ್ರ ಫ್ಯಾಮಿಲಿನೆಲ್ಲ ಬಿಟ್ಟು ಅವ್ರು ಬಂದು ಕೆಲಸ ಮಾಡ್ತಾ ಇರ್ತಾರೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಪಾಪ ಆ ಸಮುದ್ರದ ಮಧ್ಯ ಇರ್ತಾರೆ, ಯಾವಾಗ ಬೋಟ್ ಮುಳುಗತ್ತೆ ಏನೇನೂ ಗೊತ್ತಾಗಲ್ಲ. ಒಟ್ನಲ್ಲಿ ಅವ್ರ ಜೀವನ ಒತ್ತೆ ಇಟ್ಟು ಅವ್ರು ಕೆಲಸ ಮಾಡ್ತಾರೆ. ಸಾಫ್ಟ್ ಟು ಯು. ನೋಡಿ ಅಲ್ಲಿ ಬರ್ತಾ ಇದೆ ಬೋಟ್. ವಾಚ್ಮ್ಯಾನ್ ಅಂಕಲ್ ಪಾಪ ಕೂತ್ಕೊಂಡಿದ್ದಾರೆ. वो 8:30 को आता है किधर? सुबह फिर इधर ही है वो, इधर ही रुकता है. उधर ही रुकता है क्या? नहीं आता है क्या? वो ಅದು ಅಲ್ಲೇ ಇರುತ್ತಂತೆ, ಬೆಳೆ 8:30 ಬರುತ್ತಂತೆ. ಯಾಕೆ ಅಲ್ಲಿದೆ ಬೋಟ್? रहता है उसको टाइमिंग फिक्स हो गया, वही टाइम को आया ना. टाइम का है. सुबह 8:30 से शाम 7 बजे तक टाइमिंग्स ಗಳಿರುತ್ತಂತೆ. ओपन रहता है. क्लोज होता है 7 बजे से सुबह 7:30 8 बजे तक क्लोज रहता है. ನೈಟ್ ಡ್ಯೂಟಿ मैं सोच रहा है वो आ रहा है. ಇಲ್ಲೊಂದು ಹೋಯ್ತೈತೆ ನೋಡಿ, वो जा रहा है ना, एक जा रहा है, ये अलग वो जा रहा है. ಇಲ್ಲಿ ಅನುಪ ಅಲ್ಲೊಂದು ಹೋಯ್ತೈತೆ ದೊಡ್ಡದು, ಅದು ಹೋಯ್ತೈತೆ, ಅದು ಲೈಟ್ ಆಫ್ ಆಯ್ತು. ನೈಟ್ ಶಿಫ್ಟ್ ಹೇ ಕ್ಯಾ? ಹಾಯ್ ಗಾಯ್ಸ್, ನೋಡಿ ಇವರು ಅಸ್ಸಾಮಿಂದ ಬಂದಿದ್ದಾರಂತೆ ಇಲ್ಲಿ ಬೀಚಲ್ಲಿ ಕೆಲಸ ಮಾಡೋದಕ್ಕೆ. ಈ ಮಂತ್ ಬಂದಿದ್ದಾರಂತೆ. ಸ್ಯಾಲ್ರಿ ಇನ್ನೂ ಅವ್ರಿಗೆ ಗೊತ್ತಿಲ್ಲಂತೆ ಎಷ್ಟು ಅಂತ. ಇರೋದೇನು ನದಿ. ಇವಾಗ ಸಮುದ್ರಕ್ಕೆ ಜಾಯಿಂಟ್ ಆಗೋದು ಯಾವುದು? स्टेट बोलते सेंट्रल ನೀರು. ನೀರು ಮೇಲೆ ಯಾವತ್ತೂ ನಾವು ಆಟ ಆಡಕ್ಕೆ ಹೋಗ್ಬಾರ್ದು. ಹೌದಾ? ನೀರಲ್ಲಿ ಆಟ ಆಡಿದ್ರೆ ನಾವು ಹೋಯ್ತಂತಾನೆ ಲೆಕ್ಕ. ಈಗ ನೋಡಿ 4 ದಿನ ಸೈಕ್ಲೋನ್ ಇತ್ತು. ಸೈಕ್ಲೋನಲ್ಲಿ ಮೊನ್ನೆ ತನಕ ಯಾರಿಗೂ ಬಿಟ್ಟಿಲ್ಲ ನೀರಿಗೆ. ಫುಲ್ಲು ಅಲೆಗಳು ತುಂಬ ಜೋರಾಗಿ. ಆ್ಯಕ್ಟಿವೇಟ್ ಯಾವುದು ಇಲ್ಲಲ್ಲ ಪಾಪ. ಅಂದರೆ ಇಲ್ಲಿ ದುಡ್ಡು ಕೊಟ್ಟೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರ. 1 ವರ್ಷ ನಮ್ಗೆ ಇರೋಕ್ಕಾಗಲ್ಲ ಶಿಪ್ಪಲ್ಲಿ ಅಂತಂದರೆ. ಶಿಪ್ಪಲ್ಲೆಲ್ಲ ನೀವು ಹೇಳಿದ್ರಲ್ಲ 1 ಇಯರ್ ಇರಲೇಬೇಕು ಅಂತ. ಇರಲೇಬೇಕು ಶಿಪ್ಪಲ್ಲಿ. ಅವ್ರಿಗೆ 1 ವರ್ಷ ಶಿಪ್ಪಲ್ಲಿ ಕೆಲಸ. स्टेट सेंट्रल ಇವಾಗ ಅದೆಲ್ಲ ಅಲ್ಲಲ್ಲೇ ಸ್ಟಾಪ್ ಆಗಿರುತ್ತೆ ಶಿಪ್ ಎಲ್ಲ ಅಲ್ಲಲ್ಲೇ ಸ್ಟಾಪ್ ಆಗಿರುತ್ತೆ ಅಲ್ಲ. ಅದೇ ಲೈಟ್ ಇದೆಯಲ್ಲ ಅಲ್ಲಿ ಬ್ಲಿಂಕ್ ಆಗ್ತಿದೆಯಲ್ಲ. ಹಾಂ, ಅಲ್ಲೇ ಅವರು ಕರೀತಾರೆ. ಅವಾಗ ಡೇಟ್ ಇರುತ್ತೆ ಅವ್ರಿಗೆ. ಓ ಡೇಟ್ ಅದೇ ಡೇಟ್ಗೆ ಬರಬೇಕಾ? ಯಾಕಂದ್ರೆ ಮುಂಚೆ ಬಂದಿರೋ ಶಿಫ್ಟ್ ಇರುತ್ತಲ್ಲ. ಮಳೆ ಬಂತು, ಹಾಂ, ಯಾರು ಇರಲ್ಲ, ಎಲ್ಲ ಓಡಿ ಹೋಗಿದ್ದಾರೆ. ಇನ್ನು ದೀಪಾವಳಿಗೆ ಸೀಸನ್ಗೆ ಹಾಂ. ಅವತ್ತಿಂದ ಬಂದಾಗಿದೆ. ಇದು ಸೆಂಟ್ರಲ್ ಸ್ಟೇಟ್ ಸೆಂಟ್ರಲ್ ಇಲ್ಲ, ಇದು ಸ್ಟೇಟ್. ಇವಾಗ ಸ್ಟೇಟ್ ಇದೆಲ್ಲ ಟೆಂಡರ್ ಮ್ಯಾಮ್. ಸ್ಟೇಟ್ ಇದು ಟೆಂಡರ್. ಇವಾಗ ಇವರೆಲ್ಲ ಬಾಡಿಗೆದ ಎಲ್ಲ ಬಾಡಿಗೆ ಗೌರ್ಮೆಂಟ್ ಟೆಂಡರ್ ಆಗಿರ್ತದೆ. ಇಷ್ಟು ಲಕ್ಷ ಇಷ್ಟು ಅಂತ ಟೆಂಡರ್ ಆಗಿರ್ತದೆ. ಎಷ್ಟು ಲಕ್ಷ ಅಂತ ಬರಲ್ಲ, ಎಷ್ಟು ಕೋಟಿ ಅಂತ. ಹಾಂ, ಅದನ್ನು ಯಾರೋ ಒಬ್ಬ ಬೀಡ್ ಮಾಡಿರ್ತಾನೆ. ನೀವೇ ಯಾರು ಕಮ್ಮಿ 50,000 ಆಗಿರ್ತಾರೋ ಅವ್ನು ತೊಗೊಂಡಿರ್ತಾನೆ. ಅವನ ಹತ್ರ ನೀವೇ 50,000 ಶಿಪ್ ಅಂದ್ರೆ ಇವರೆಲ್ಲ ಕೆಲಸ ಮಾಡೋದು ತುಂಬ ಹಾರ್ಡ್ ಕೆಲಸ ಇರೋದಲ್ಲ ಪಾಪ. ಯಾರ್ದು? ಇಂಡಿಯನ್ ಕೋಸ್ಟ್ ಅವ್ರದ್ದೆಲ್ಲ ಹಾರ್ಡ್ ಕೆಲಸ ಪಾಪ. ಮತ್ತೆ ಶಿಪ್ಪಲ್ಲಿ ಇವಾಗ ಅವರಿದ್ದಾರೆ ನೋಡಿ. ಇವಾಗ ಅಲ್ಲಿ ಇರ್ತಾರಲ್ಲ, ಅವ್ರು ಹೆಂಗಿರ್ತಾರೆ ನೀರಲ್ಲಿ. ಅವ್ರದ್ದೆಲ್ಲ ಹಾರ್ಡ್ ಕೆಲಸ. ಅದೆಲ್ಲ ಸಂಬಳ ಕೊಡ್ತಾರ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಏನು ಕಡೆಗಣೆ ಸಾಕಾಗಲ್ಲ. ಅವ್ರ ಕೆಲಸ ಎಲ್ಲ ಹಾಡು. ಶಿಪ್ಪಲ್ಲೆಲ್ಲ ಕಾಲ. ಇವಾಗ ನೋಡಿ ಬೋಟ್ ಅವರು ಹೋಗ್ತಾರೆ ಮೀನು ಹಿಡಿಯೋಕ್ಕೆ ಪಾಪ. ನೀವಂದ್ರೆ ಅರ್ಥ ಮಾಡ್ಬೇಕು. ಬೋಟ್ ಅವರು ಹೋಗ್ತಾರೆ. ಬೋಟ್ ಅವರು ಹೋದ್ರೆ ಒಂದೊಂದು ಸರ್ತಿ 1 ವಾರ 15 ದಿವಸ 20 ದಿವಸ ಬರಲ್ಲ ಪಾಪ. ಮೀನು ಹಿಡಿಯೋಕ್ಕೆ ಹೋದ್ರೆ. ಪೊಲೀಸ್ ಬರ್ತಾ ಇರ್ತಾರಲ್ಲ ಸರ್? ಹಾಂ, ಬರ್ತಾ ಇರ್ತಾರೆ. ಬೀಟ್ ಬರ್ತಾ ಇರ್ತಾರೆ. 3 ಬಿಟ್ ಮಾಡ್ಬಿಟ್ಟಾಡ. ಹಾಂ, 3 ಬಿಟ್ ಬಂದು ಹೋದ. ಇಲ್ಲ, ಬಂದೇ ಇರ್ತಾರೆ. ಮತ್ತು ಇವಾಗ ಅಲ್ಲಿಗೆ ಬಂದು ಹೋದ್ರಲ್ಲ, ತಿರ್ಗಿ ಇಲ್ಲಿ ಬರ್ತಾರೆ, ತಿರ್ಗಿ ಆ ಕಡೆ ಬರ್ತಾರೆ. ಎಲ್ಲ ಕಡೆ ಹೋಗಿ ಚೆಕ್ ಮಾಡ್ತಾರೆ. ಸೆಕ್ಯೂರಿಟಿ ಅಲರ್ಟಲ್ಲಿ ಇರ್ತಾರಲ್ಲ ಪಾಪ.
ಆದರೂ ಪಾಪ ಅವಾಗಲೇ ಲೈಟ್ ಆನಲ್ಲಿ ಇತ್ತು, ಆಫ್ ಮಾಡೋದು. ಇಲ್ಲ ಅಷ್ಟೇ ಅಲ್ಲಿ ಅದು ನಾಳೆ 8 ಗಂಟೆಗೆ ಅಂತಿರೋದು, ಅದಕ್ಕೆ ಅದು ಅಲ್ಲೇ ಇದೆಯಂತೆ ಅವ್ರು ಹೇಳೋದು ಸಿಕ್ಕಿ. ಏನು ಅಲ್ಲೊಂದು ಬೋಟ್ ಇದೆ. ಇವಾಗ ಅಲ್ಲಿ ಇದೆಯಲ್ವಾ, ಅಲ್ಲಿಂದ ಈ ದಡಕ್ಕೆ ಬರಬೇಕು ಅಂದರೆ ಮಿನಿಮಮ್ ಎಷ್ಟು ಅವರ್ ಬೇಕಾಗುತ್ತೆ? ಎಲ್ಲಿಂದ? ಅಲ್ಲಿ ಲೈಟ್ ಆನಲ್ಲಿ ಇದೆಯಲ್ಲ ಶಿಪ್ಪ ಹಾಂ, ಅದು ಮಿನಿಮಮ್ 1.5 hour ಆಗುತ್ತೆ. 1.5 hour. ಯಾಕಂದ್ರೆ ಇಲ್ಲಿಂದ ಒಂದು ಹೋಗ್ಬೇಕು, ಒಂದು ಚಿಕ್ಕದಂತ ಶಿಪ್ ಇರುತ್ತೆ ಸ್ಟಗ್ ಅಂತ, 3 ಶಿಪ್ ಹೋಗ್ಬೇಕು, ಅವ್ರಿಗೆ ರಸ್ತೆ ತೋರಿಸ್ಬೇಕು, ಆಮೇಲೆ ಅಲ್ಲಿಂದ ಅಲ್ಲಿಗೆ ಬರ್ಬೇಕು. ಅವ್ರಿಗೆ ಅಲ್ಲಿ ಗೊತ್ತಾಗತ್ತಲ್ವಾ ವೇವ್? ಇಲ್ಲ, ಅವ್ರು ಸಿಗ್ನಲ್ ಕೊಡ್ಬೇಕಲ್ಲ. ನಾನು ಸಿಗ್ನಲ್ ಕೊಡೋದು ಬರೋಕ್ಕಿಲ್ಲ ಯಾರು. ಸಿಗ್ನಲ್ ಅಲ್ಲೇ ವಾಕಿ ಟಾಕ ಅಂತ ಒಂದು ಇರುತ್ತೆ, ಓಕೆ ಟಾಕ, ಅದು ಬರಬೇಕು. ಅಲ್ಲಿಂದ ಮತ್ತೆ ಅವ್ರು ಹೋಗ್ತಾರೆ, ಇಲ್ಲಿಂದ ಇವ್ರು ನೀವು ಹೋಗ್ತಾರೆ. ಮೀನೆಲ್ಲ ಹಿಡ್ದಿದ್ದೀರಾ? ನಾನು ಹಿಡ್ದಿದ್ದೀನಿ. ಹುಟ್ಟಿ ಬೆಳೆದಿರೋದೆಲ್ಲ ಇದೇ ಊರಲ್ಲ. ಇದೇ ಊರೇನಾ? ಗೈಸ್ ಇವಾಗ ಏನು ಎಕ್ಸ್ಪ್ಲೈನ್ ಮಾಡಿದ್ರು ಶಿಪ್ ಬಗ್ಗೆ ಅದನ್ನು ಹಾಕ್ತೀನಿ, ಬಟ್ ಅವ್ರ ಫೇಸ್ನ ಬ್ಲರ್ ಮಾಡ್ತೀನಿ, ಯಾಕಂದರೆ ಅವ್ರಿಗೆ ಕಂಫರ್ಟಬಲ್ ಇಲ್ಲ ಅಂತೆ ವಿಡಿಯೋದಲ್ಲಿ ಬರೋದಕ್ಕೆ. ಸೊ ಅದಕ್ಕೆ ಬರೋದ ಸಾಕು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್, ಬಾಯ್. ತಿರ್ಗಾ ವಿಡಿಯೋ ಇಲ್ಲ ಸರ್, ಬ್ಲರ್ ಮಾಡ್ತೀನಿ, ಅವ್ರಿಗೆ ಕಂಫರ್ಟಬಲ್ ಇಲ್ಲವಂತೆ ಗೈಸ್, ಸೊ ಅದಕ್ಕೆ ವಿಡಿಯೋನ ಬ್ಲರ್ ಮಾಡ್ತೀನಿ. ನೋಡಿ ಇವರೇ ಕರ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಪಣಂಬೂರು ಬೀಚಿಂದ ನಾವು ಬಿಡುವ ಸಮಯ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಹೊರಡೋಣ ಬನ್ನಿ, ಎಲ್ಲ ಪ್ಯಾಕ್ ಆಯಿತು, ಎಲ್ಲ ಪ್ಯಾಕ್ ಆಗಿದೆ. ಸೊ ಹೊರಡ್ತಾ ಇದ್ದೀವಿ, ಬನ್ನಿ.